ನಮಸ್ಕಾರ ಎಲ್ರಿಗೂ. ಚಕ್ಲಿ ತಿಂತಾ ಇದ್ದರೆ ಬಾಯಲ್ಲಿ ನಮಗೆ ಕರುಮ್ ಕುರುಮ್ ಅಂತಿರಬೇಕು. ಈ ರೀತಿ ಸುತ್ತಾ ಇದ್ದರೆ ರೌಂಡಾಗಿ ಚೆನ್ನಾಗಿ ಬರಬೇಕು. ಎಲ್ಲೂ ಕಟ್ಟಾಗಬಾರ್ದು. ಅಂದರೆ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಮತ್ತು ಯಾವ ಪ್ರಮಾಣದಲ್ಲಿ ಸಾಮಗ್ರಿಯನ್ನು ಸೇರಿಸ್ಕೋಬೇಕು ಅಂತ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಈ ವಿಧಾನದಲ್ಲಿ ಏನಾದ್ರೂ ಚಕ್ಲಿನ ಮಾಡಿಕೊಂಡ್ರೆ ಒಂದೇ ಒಂದು ಚಕ್ಲಿ ಕೂಡ ಹಾಳಾಗಲ್ಲ ಮತ್ತು ಎಷ್ಟೇ ದಿನ ಇಟ್ಟರೂ ಕೂಡ ಈ ಚಕ್ಲಿ ಕ್ರಿಸ್ಪಿಯಾಗೇ ಇರುತ್ತೆ. ಯಾವುದೇ ಕಾರಣಕ್ಕೂ ಸಾಫ್ಟ್ ಆಗಲ್ಲ. ಬನ್ನಿ ಹಾಗಾದರೆ ಇನ್ನೇನು ತಡ, ಈ ಗರ್ಗರಿಯಾದ ಕ್ರಿಸ್ಪಿಯಾದಂಥ ಚಕ್ಲಿನ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ನಾನಿಲ್ಲಿ 1 ಬೌಲ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಗುಂಡು ಪುಟಾಣಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಈ ರೀತಿ ಗುಂಡು ಪುಟಾಣಿ ಇದ್ದರೆ ಉಪಯೋಗಿಸ್ಕೊಳ್ರಿ. ಇರಲಿಲ್ಲ ಅಂದರೆ ನಾರ್ಮಲ್ ಈ ರೀತಿ ಪುಟಾಣಿ ಇರುತ್ತೆ ನೋಡಿರಿ, ಇದರಿಂದನೇ ಮಾಡ್ಕೋಬೋದು. ನಾನು ಎಲ್ಲವನ್ನು ಇದೇ ಬೌಲಿಂದ ಅಳತೆ ಮಾಡಿ ಹಾಕೊತೀನಿ. ಈಗ ಇವುಗಳನ್ನು ನಾವು ಮೊದಲು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದರಲ್ಲಿ ಹುರ್ಗಡ್ಲೆ ಅಥವಾ ಗುಂಡು ಪುಟಾಣಿ ಹಾಕೊತಾ ಇದ್ದೀನಿ. ಈಗ ಇವುಗಳನ್ನು ನಾವು ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರೋಣ. ಆದಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ರಿ. ಅಕಸ್ಮಾತಾಗಿ ತರಿತರೆ ಅಂಶ ಇದ್ದರೂ ಕೂಡ ಒಂದ್ಸಲ ಸೋಸ್ಕೊಂಬಿಡ್ರಿ. ನೋಡಿ, ಸ್ಮೂತಾಗಿರೋದ್ರಿಂದ ನಾನೇ ಸೋಸ್ಕೊತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ಕೊತಾ ಇದ್ದೀನಿ. ಮುಂಚೆ ತೋರಿಸಿರೋ ಹಾಗೆ ಹುರ್ಗಡ್ಲೆ ಅಳತೆ ಮಾಡ್ಕೋತೀನಿ ಅನ್ನೋದಾದರೆ 1 ಬೌಲ್ನಷ್ಟು ಹುರ್ಗಡ್ಲೆ ಅಳತೆ ಮಾಡಿ ಹಾಕ್ಕೊಳ್ರಿ. ಇಲ್ಲ ನಾವು ಹಿಟ್ಟೆ ಅಳತೆ ಮಾಡ್ಕೋತೀನಿ ಅನ್ನೋದಾದರೆ 1 ಬೌಲ್ನಷ್ಟು ಹುರ್ಗಡ್ಲೆ ಹಿಟ್ಟನ್ನೇ ಅಳತೆ ಮಾಡಿ ಡೈರೆಕ್ಟಾಗಿ ಕೂಡ ನೀವು ಉಪಯೋಗಿಸ್ಕೋಬೋದು. ಆಮೇಲೆ ಅದೇ ಬೌಲ್ನಿಂದ ಅರ್ಧ ಬೌಲ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ತಿಂಡಿಗೆಲ್ಲ ಉಪಯೋಗಿಸ್ತೇವೆ ನೋಡಿರಿ, ಅದೇ ಅವಲಕ್ಕಿ ಇದು. ಈಗ ಇದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಳೋಣ. ಈಗ ಇದನ್ನು ಕೂಡ ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರೋಣ. ಈ ರೀತಿ ನೀವು ಹಿಟ್ಟನ್ನು ಮನೆಯಲ್ಲೂ ಕೂಡ ಗ್ರೈಂಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಅಕ್ಕಿ ಜೊತೆಗೇ ಅವಲಕ್ಕಿ ಹುರ್ಗಡ್ಲೆ ಹಾಕಿ ಮಿಲ್ಗೋಗಿ ಹಿಟ್ಟು ಮಾಡಿಸ್ಕೊಂಬರ್ರಿ. ನೋಡಿ, ಸ್ವಲ್ಪ ತರಿತರೆ ಅಂಶ ಇರುತ್ತೆ, ಹಾಗಾಗಿ ಒಂದ್ಸಲ ಈ ರೀತಿ ಚಾನಿಯಲ್ಲಿ ಸೋಸ್ಕೊಂಬಿಡ್ರಿ. ತುಂಬ ತರಿತರೆ ಅಂಶ ಏನಿಲ್ಲ, ಒಂದು ಸ್ವಲ್ಪ ತರಿತರೆ ಇರೋದ್ರಿಂದ ಸೋಸ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಈ ಅಕ್ಕಿ ಹಿಟ್ಟನ್ನು ತುಂಬ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಮೊದಲು ಒಂದು ಅಗಲವಾದಂಥ ಬುಟ್ಟಿ ಅಥವಾ ಪಾತ್ರೆ ತೊಗೊಳ್ರಿ. ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಳ್ರಿ. ನಾನಿಲ್ಲಿ 1 kg ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈಗ ಇದರಲ್ಲಿ ನೀರು ಹಾಕಿ ಚೆನ್ನಾಗಿ ಅಕ್ಕಿನ ವಾಶ್ ಮಾಡ್ಕೋಬೇಕು. ಇದೇ ರೀತಿ ಬೇರೆ ಬೇರೆ ನೀರು ಹಾಕಿ 1-2 ಸಲ ನೀಟಾಗಿ ವಾಶ್ ಮಾಡಿ ಎಲ್ಲ ನೀರನ್ನ ತೆಗೆದಿಟ್ಕೊಳ್ರಿ. ಚೆನ್ನಾಗಿ ತೊಳೆದಾದ್ಮೇಲೆ ಈ ಅಕ್ಕಿಯನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೊಳ್ರಿ. ಈ ಅಕ್ಕಿಯನ್ನು ನೀವು ಬಿಸಿಲಲ್ಲಿ ಒಣಗಿಸ್ಕೋಬಾರ್ದು. ಮನೆ ಒಳಗಡೆ ಫ್ಯಾನ್ ಕೆಳಗಡೆ ಒಣಗಿಸ್ಕೋಬೋದು. ಇಲ್ಲಾಂದರೆ ಹಾಗೆ ಬಿಟ್ಟು ಕೂಡ ನೀಟಾಗಿ ಒಣಗೋಗುತ್ತೆ. ಚೆನ್ನಾಗಿ ಒಣಗಿದ್ಮೇಲೆ ಮಿಲ್ಗೋಗಿ ಹಿಟ್ಟು ಮಾಡಿಸ್ಕೊಂಬಂದರೆ ಈ ರೀತಿ ಸ್ಮೂತ್ ಆದಂಥ ವೈಟ್ ಆದಂಥ ಅಕ್ಕಿ ಹಿಟ್ಟು ನಿಮಗೆ ರೆಡಿ ಆಗುತ್ತೆ. ಈ ಹಿಟ್ಟಿನಿಂದ ರೊಟ್ಟಿ ಮಾಡ್ಕೋಬೋದು, ಚಕ್ಲಿ ಮಾಡ್ಕೋಬೋದು, ಅಥವಾ ಬಜ್ಜಿ ಬೋಂಡ ಮಾಡ್ಕೊತಾ ಇರ್ತೀರಿ ನೋಡಿರಿ, ಆ ಟೈಮಲ್ಲೂ ಕೂಡ ಉಪಯೋಗಿಸ್ಕೋಬೋದು. ನಾನಿವತ್ತು ಈ ಹಿಟ್ಟಿನಿಂದ ಚಕ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಹುರ್ಗಡ್ಲೆ ಅಳತೆ ಮಾಡಿರೋ ಬೌಲ್ನಿಂದನೇ 2 ಬೌಲ್ ಆಗುವಷ್ಟು ಫ್ರೆಶ್ ಆಗಿರುವಂಥ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಖಾರಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ರಿ. ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆನಪಿರಲಿ, 2 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಅದೇ ಬೌಲಿಂದ ಸಮನಾಗಿ 1 ಬೌಲ್ ಆಗುವಷ್ಟು ಹುರ್ಗಡ್ಲೆ ಹಿಟ್ಟು ತೊಗೊಳ್ರಿ. ಅದೇ ಬೌಲಿಂದ ಅರ್ಧ ಬೌಲ್ ಆಗುವಷ್ಟು ಅವಲಕ್ಕಿ ಹಿಟ್ಟು ಹಾಕ್ಕೊಳ್ರಿ. ಆಗ ಪರ್ಫೆಕ್ಟಾಗಿ ಚಕ್ಲಿ ಬರುತ್ತೆ. ಎಲ್ಲ ಹಿಟ್ಟನ್ನು ಮಿಲ್ನಲ್ಲೇ ಹಿಟ್ಟು ಮಾಡಿಸ್ಕೊಂಬರ್ತೀನಿ ಅನ್ನೋದಾದರೆ ಅವಲಕ್ಕಿ, ಅಕ್ಕಿ ಮತ್ತು ಹುರ್ಗಡ್ಲೆನ ಮಿಕ್ಸ್ ಮಾಡಿ ಮಿಲ್ಗೋಗಿ ಹಿಟ್ಟು ಮಾಡಿಸ್ಕೊಂಬಂದು ನೀವು ಡೈರೆಕ್ಟಾಗಿ ನೀಟಾಗಿ ಸೋಸಿ ಉಪಯೋಗಿಸ್ಕೋಬೋದು. ನೋಡಿ, ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಈ ರೀತಿ ಗ್ಯಾಪ್ ಮಾಡ್ಕೊಳ್ರಿ. ಈ ಗ್ಯಾಪ್ ಮಧ್ಯದಲ್ಲಿ 1 ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳು ಹಾಕ್ಕೊಳ್ರಿ. ಆಮೇಲೆ ಅದೇ ಸ್ಪೂನಿಂದ 2-3 ಸ್ಪೂನಷ್ಟು ಬಿಳಿ ಎಳ್ಳು ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈಗ ಇದರ ಮೇಲೆ ಬಿಸಿ ಮಾಡಿದಂಥ ಎಣ್ಣೆ ಹಾಕೋಬೇಕು. ಹಾಗಾಗಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ 3-4 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ. ಎಣ್ಣೆನ ನಾವು ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಂಡ್ರೆ ಚಕ್ಲಿ ನಮಗೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿರಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಈಗ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಬೆಣ್ಣೆ ಹಾಕೊತಾ ಇದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೆನಪಿಟ್ಕೊಳ್ರಿ, ಬಿಸಿ ಎಣ್ಣೆಯನ್ನು ಈ ರೀತಿ ಎಳ್ಳು ಮತ್ತು ಅಜ್ವೈನ್ ಮೇಲೇ ಹಾಕ್ಕೊಳ್ರಿ. ಈ ರೀತಿ ಹಾಕೋದ್ರಿಂದ ಚಕ್ಲಿ ಒತ್ತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇರ್ತೀರಿ ನೋಡಿರಿ, ಆಗ ಎಳ್ಳು ಮತ್ತು ಅಜ್ವೈನ್ ಚಕ್ಲಿಯಿಂದ ಬಿಸಿ ಎಣ್ಣೆಯಲ್ಲಿ ಉದುರೋದಿಲ್ಲ, ಚಕ್ಲಿಗೆ ನೀಟಾಗಿ ಅಂಟ್ಕೊಂಡಿರುತ್ತೆ. ಹಾಗಾಗಿ ಈ ರೀತಿ ಬಿಸಿ ಎಣ್ಣೆಯನ್ನು ಎಳ್ಳು ಮತ್ತು ಅಜ್ವೈನ್ ಮೇಲೆ ಹಾಕಿ ನೀಟಾಗಿ ಕಲಿಸ್ಕೊಳ್ರಿ. ಬೆಣ್ಣೆ ಆಪ್ಷನಲ್, ಇದ್ದರೆ ಮಾತ್ರ ಸೇರಿಸ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಅಷ್ಟೇ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದ ಒಂದು ಸಲ ನೀಟಾಗಿ ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದ ಒಂದು ಸಲ ಹಿಟ್ಟನ್ನು ಈ ರೀತಿ ಮುಷ್ಟಿ ಮಾಡಿ ನೋಡಿದ್ರೆ ಹಿಟ್ಟಿನಲ್ಲಿ ನಮಗೆ ಉಂಡೆ ಬರಬೇಕು. ಈ ರೀತಿ ಹಿಟ್ಟಿನಲ್ಲಿ ಉಂಡೆ ಬರ್ತಾ ಇದ್ದರೆ ಹಿಟ್ಟಿಗೆ ಎಣ್ಣೆ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ, ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಮತ್ತೊಮ್ಮೆ ಚೆನ್ನಾಗಿ ಈ ರೀತಿ ಕಲಸಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡ್ಕೊಳ್ರಿ. ಈಗ ಇದರಲ್ಲಿ ನೀರು ಸೇರಿಸ್ಕೋಬೇಕು. ನಾರ್ಮಲ್ ತಣ್ಣೀರಲ್ಲ,
ಬಿಸಿ ಮಾಡಿದಂಥ ನೀರು. ಈ ರೀತಿ ಚೆನ್ನಾಗಿ ಕುದಿಯುವಂಥ ನೀರು ಸೇರಿಸ್ಕೋಬೇಕು. ಆಗ ಹಿಟ್ಟು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಆ ಹಿಟ್ಟಿನಿಂದ ಚಕ್ಲಿನ ಒತ್ತಿದ್ರೂ ಕೂಡ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒತ್ತುವಾಗ ಎಲ್ಲೂ ಕಟ್ಟಾಗಲ್ಲ. ನೋಡಿ, ಚೆನ್ನಾಗಿ ಬಿಸಿ ಆದಂಥ ನೀರನ್ನ ಈ ರೀತಿ ಹಿಟ್ಟಿನ ಮಧ್ಯದಲ್ಲಿ ಹಾಕಿ ಸ್ಪೂನಿಂದ ಮೊದಲು ಚೆನ್ನಾಗಿ ಕಲಿಸ್ಕೊಡ್ರಿ. ಅಷ್ಟು ಹಾಕೋಬೇಕಂತೇನಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಬಿಸಿನೀರು ಹಾಕಿ ಕಲಿಸ್ತಾ ಹೋಗ್ರಿ. ಮೊದಲು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಯಾದಂಥ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಬೇಕಂದರೆ ಲೈಟಾಗಿ ಬಿಸಿ ಇರುವಂಥ ನೀರು ಹಾಕಿ ಕಲಿಸ್ಕೋಬೋದು. ನೋಡಿರಿ, ಒಂದು ಸ್ವಲ್ಪ ಬಿಸಿ ಹೋಗೋವರೆಗೂ ನೀಟಾಗಿ ಸ್ಪೂನಿಂದ ಕಲಿಸ್ಕೊಂಡಿದ್ದೀನಿ. ಆಮೇಲೆ ಕೈಯಿಂದನೇ ಚೆನ್ನಾಗಿ ನಾದ್ಕೊಳ್ಳೋಣ. ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಕಲಿಸ್ಕೊಡ್ರಿ. ನೋಡಿರಿ, ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಸ್ವಲ್ಪ ಲೈಟಾಗಿ ಬಿಸಿ ಇರುವಂಥ ನೀರನ್ನೇ ಹಾಕಿ ಕಲಿಸ್ಕೊತಾ ಇದ್ದೀನಿ. ತಣ್ಣೀರು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಲಿಕ್ಕೆ ಹೋಗಬೇಡ್ರಿ. ಲೈಟಾಗಿ ಬಿಸಿ ಇರುವಂಥ ನೀರನ್ನ ಕಲಿಸ್ಕೊಡ್ರಿ. ಇಲ್ಲಾಂದರೆ ತುಂಬ ಬಿಸಿ ಇರುವಂಥ ನೀರನ್ನ ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಸ್ವಲ್ಪ ತನಕ ಆದಮೇಲೆ ಆ ನೀರನ್ನೇ ಹಾಕಿ ಕಲಿಸ್ಕೋಬೋದು. ಬಿಸಿನೀರಲ್ಲಿ ಕಲಿಸೋದ್ರಿಂದ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ. ಅದರಿಂದ ಚಕ್ಲಿ ಒತ್ಕೊಂಡ್ರೂ ಕೂಡ ರೌಂಡಾಗಿ ಚೆನ್ನಾಗಿ ಬರುತ್ತೆ. ಒತ್ತುವಾಗ ಎಲ್ಲೂ ಮುರಿಯಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಬಿಸಿನೀರಲ್ಲೇ ಕಲಿಸ್ತಾ ಹೋಗ್ರಿ. ನೆನಪಿರಲಿ, ಹಿಟ್ಟು ಕಲಿಸ್ಬೇಕಾದ್ರೆ ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು. ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿ ಹಿಟ್ಟನ್ನು ತುಂಬ ಹೊತ್ತು ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ನಾದೋದ್ರಿಂದ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ. ಒಳ್ಳೆ ಹದಕ್ಕೆ ರೆಡಿ ಆಗುತ್ತೆ. ಸಾಧ್ಯವಾದಷ್ಟು ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಕೊಡ್ರಿ. ಹಿಟ್ಟು ಎಷ್ಟು ಗಟ್ಟಿ ಇರುತ್ತೋ ಚಕ್ಲಿ ಕೂಡ ಅಷ್ಟೇ ಗರ್ಗರಿಯಾಗಿ ಬರುತ್ತೆ. ನೋಡಿ, ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ನೆನೆಸೋದೇನು ಬೇಡ, ತಕ್ಷಣವೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಚಕ್ಲಿ ಮಾಡೋಕ್ಕಿಂತ ಮುಂಚೆ ಮೊದಲು ಎಣ್ಣೆ ಬಿಸಿ ಮೇಲೆ ಇಟ್ಕೋಬೇಕು. ಹಾಗಾಗಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಕರಿಯಲು ಎಣ್ಣೆ ಹಾಕೊತಾ ಇದ್ದೀನಿ. ಮೊದಲು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗುವಷ್ಟರಲ್ಲೇ ಈ ಕಡೆ ಚಕ್ಲಿನ ಒತ್ತಿಟ್ಕೊಳ್ಳೋಣ. ಈ ಕಡೆ ಚಕ್ಲಿ ಒಳ್ಳೆ ತೊಗೊಂಡಿದ್ದೀನಿ. ಈ ರೀತಿ ಸ್ಟಾರ್ ಶೇಪ್ ಇರುವಂಥ ಪ್ಲೇಟ್ ಕೂಡ ತೊಗೊಂಡಿದ್ದೀನಿ. ಈ ಪ್ಲೇಟನ್ನು ಈ ರೀತಿ ಚಕ್ಲಿ ಒಳಲ್ಲಿ ಜೋಡಿಸ್ಕೊಳ್ಳೋಣ. ಈಗ ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಚಕ್ಲಿ ಹಿಟ್ಟು ಒಳಗಡೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ನೋಡಿರಿ, ಎಲ್ಲ ಕಡೆಗೂ ನೀಟಾಗಿ ಎಣ್ಣೆ ಸವರಿದ ಮೇಲೆ ಮೇಲ್ಗಡೆ ಕ್ಯಾಪ್ಗೂ ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಈಗ ಕಲಸಿಟ್ಕೊಂಡಿರುವಂಥ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು, ತುಂಬ ಗಟ್ಟಿ ಇದ್ದರೆ ಈ ರೀತಿ ಒಂದು ಸ್ವಲ್ಪ ಮೆತ್ತಗೆ ಮಾಡಿಕೊಡ್ರಿ. ಕರೆಕ್ಟಾಗಿದ್ದರೆ ಮೆತ್ತಗೆ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ಕೋಬೋದು. ಮೊದಲು ಗಟ್ಟಿಯಾಗಿಯೇ ಕಲಸಿಟ್ಕೋಬೇಕು, ತುಂಬ ಸಾಫ್ಟಾಗಿ ಕಲಿಸ್ಕೋಬಾರ್ದು. ಆಮೇಲೆ ಎಷ್ಟು ಬೇಕೋ ಅಷ್ಟೇ ಈ ರೀತಿ ಮೆತ್ತಗೆ ಮಾಡಿ ಚಕ್ಲಿ ಒಳಗೆ ಹಾಕ್ಕೊಳ್ರಿ. ಅದರಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಹಾಕಿ ಮೇಲಿಂದ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಚಕ್ಲಿನ ಒತ್ತೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೇಲಿಂದ ತಿರುಗಿಸ್ತಾ ಹೋದರೆ ಕೆಳಗಡೆಯಿಂದ ಚಕ್ಲಿ ತುಂಬ ನೀಟಾಗಿ ಬರುತ್ತೆ. ಒತ್ತುವಾಗ ಎಲ್ಲೂ ಕಟ್ಟಾಗಲ್ಲ. ನೀವು ಎಷ್ಟೇ ದೊಡ್ಡದು ಮಾಡಿಕೊಂಡ್ರೂ ಕೂಡ ತುಂಬ ನೀಟಾಗಿ ರೌಂಡಾಗಿ ಬರುತ್ತೆ. ನೆನಪಿರಲಿ, ಮುಂಚೆ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ರೆ ಮಾತ್ರ ಚಕ್ಲಿ ಈ ರೀತಿ ರೌಂಡಾಗಿ ಚೆನ್ನಾಗಿ ಬರುತ್ತೆ. ಒತ್ತುವಾಗ ಎಲ್ಲೂ ಕಟ್ಟಾಗಲ್ಲ. ಎಣ್ಣೆ ಬಿಸಿ ಆಗುವಷ್ಟರಲ್ಲೇ ಒಂದು ಸಲ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒತ್ತಿಟ್ಕೊಳ್ರಿ. ಈ ರೀತಿ ಮುಂಚೆನೇ ಒತ್ತಿಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಬೇಗನೆ ಫ್ರೈ ಮಾಡ್ಕೋಬೋದು. ಈಗ ಯಾವ ರೀತಿ ಫ್ರೈ ಮಾಡೋದು ಅಂತ ನೋಡ್ಕೊಳ್ಳೋಣ. ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ. ಎಣ್ಣೆ ಬಿಸಿಯಾಗಿದೆ ಅಲ್ವಂತ ಸ್ವಲ್ಪ ಹಿಟ್ಟಾಕಿ ಚೆಕ್ ಮಾಡ್ಕೊಳ್ಳೋಣ. ನೋಡಿರಿ, ಎಣ್ಣೆಗೆ ಹಾಕಿದ ತಕ್ಷಣವೇ ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿರೋದನ್ನು ನಿಧಾನವಾಗಿ ಬಿಸಿ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾ ಹೋಗೋಣ. ಎಣ್ಣೆಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಬಿಡ್ರಿ. ಎಣ್ಣೆಯಲ್ಲಿ ಬಿಟ್ಟು ಕೂಡಲೇ ಇಮ್ಮಿಡಿಯೇಟಾಗಿ ತಿರುಗಿಸ್ಕೋಬಾರ್ದು. ಎಣ್ಣೆಯಲ್ಲಿ ಮೇಲ್ಗಡೆ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಬಿಟ್ಬಿಡಬೇಕು. ನೋಡಿ, ಬಬಲ್ಸ್ ಈ ರೀತಿ ಸ್ವಲ್ಪ ಕಡಿಮೆ ಆದಮೇಲೆ ಈಗ ಒಂದೊಂದಾಗಿ ತಿರುಗಿಸ್ತಾ ಎರಡು ಕಡೆಗೂ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಬಿಟ್ಟು ಕೂಡಲೇ ನೀವು ಇಮಿಡಿಯೇಟಾಗಿ ತಿರ್ಸೋಕೆ ಹೋದರೆ ಚಕ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ. ಏಕೆಂದರೆ ಒಂದು ಕಡೆ ಇನ್ನೂ ಫ್ರೈ ಆಗಿರಲ್ಲ. ಹಾಗಾಗಿ ಒಂದು ಕಡೆ ಫ್ರೈ ಆದಮೇಲೆ ತಿರುಗಿಸಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಚಕ್ಲಿ ಎಷ್ಟೇ ದಿನ ಇಟ್ಟರೂ ಕೂಡ ಕ್ರಿಸ್ಪಿಯಾಗಿ ಇರಬೇಕು ಅಂದರೆ ಫ್ರೈ ಮಾಡುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿವೆ. ಈಗ ಇವುಗಳನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕೊಳ್ಳೋಣ.
ಇದೇ ರೀತಿ ಒಂದು ಸಲ ಫ್ರೈ ಮಾಡಿದ್ಮೇಲೆ ಮತ್ತೊಂದು ಸಲ ನೀವು ಫ್ರೈ ಮಾಡ್ಕೋಬೇಕು ಅಂದರೆ ಮೊದಲು ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಆಮೇಲೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ನಿಧಾನವಾಗಿ ಒಂದೊಂದಾಗಿ ಬಿಡ್ತಾ ಹೋಗ್ರಿ. ಆಗ ಚಕ್ಲಿ ಸಾಫ್ಟ್ ಆಗಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ. ನೆನಪಿರಲಿ, ಒಂದು ಸಲ ಫ್ರೈ ಮಾಡಿದ್ಮೇಲೆ ಎಣ್ಣೆ ಸ್ವಲ್ಪ ತಣ್ಣಗಾಗ್ಬಿಟ್ಟಿರುತ್ತೆ. ಇನ್ನೊಂದು ಬ್ಯಾಚ್ ನೀವು ಮತ್ತೆ ಹಾಕಬೇಕು ಅಂದರೆ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿನೇ ಹಾಕಬೇಕು. ಇದೇ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಕಡೆಗೂ ಗರ್ಗರಿ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ. ಚಕ್ಲಿ ಕ್ರಿಸ್ಪಿಯಾಗಿ ರೆಡಿಯಾಗಿವೆ ಅಂತ ಯಾವ ರೀತಿ ಗೊತ್ತು ಮಾಡ್ಕೋಬೇಕು ಅಂದರೆ ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಈ ರೀತಿ ಪೂರ್ತಿಯಾಗಿ ಕಡಿಮೆ ಆಗಿರುತ್ತೆ. ಆ ಟೈಮಲ್ಲಿ ಇಮಿಡಿಯೇಟಾಗಿ ಎಣ್ಣೆಯಿಂದ ತೆಗೆದುಬಿಡಬೇಕು. ಆಗ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ರೆಡಿಯಾಗಿರುತ್ತೆ. ಇದೇ ರೀತಿ ಎಲ್ಲ ಹಿಟ್ಟಿನಿಂದ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ರೆಡಿ ಮಾಡಿದ್ಮೇಲೆ ಪೂರ್ತಿಯಾಗಿ ತಣ್ಣಗಾಲಿಕ್ಕೆ ಬಿಟ್ಬಿಡ್ರಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿ ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಎಷ್ಟೇ ದಿನ ಇಟ್ಟರೂ ಕೂಡ ಈ ಚಕ್ಲಿ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ಒಂದೊಂದು ತೊಗೊಂಡು ತಿಂತಾ ಇರ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬ ಸುಲಭವಾಗಿ ಗರ್ಗರಿಯಾದ ರುಚಿಕರವಾದಂಥ ಚಕ್ಲಿನ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ. ಈ ರೀತಿ ಚಕ್ಲಿಗಾನು ಮಾಡಿ ಲಕ್ಷ್ಮಿ ಮುಂದೆ ಅಲಂಕಾರಕ್ಕಿಟ್ಟರು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.